ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ನಿಮಗೆ ನೆಕ್ಸ್ಟು TET ಆಗಿರ್ಬೋದು, HSTR, GPSTR ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಬಹಳನೇ ಅನುಕೂಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ದೊಡ್ಡದಾದ ಮನೆ ಈ ಪದಗುಚ್ಛದಲ್ಲಿ ದೊಡ್ಡದಾದ ಪದ ಯಾವ ವ್ಯಾಕರಣ ಅಂಶವನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಇಲ್ಲಿ ದೊಡ್ಡದಾದ ಮನೆ ಅನ್ನೋ ಪದ ಏನಿದೆ ಅಲ್ಲ, ಅದರಲ್ಲಿ ದೊಡ್ಡದಾದ ಅನ್ನುವಂತಹ ಒಂದು ಪದ ಯಾವ ವ್ಯಾಕರಣಕ್ಕೆ ಸೇರುತ್ತೆ ಇದು ಅನ್ನೋದು ಪ್ರಶ್ನೆ. ನೋಡಿ, ಇಲ್ಲಿ ನಾಮವಾಚಕ, ಕ್ರಿಯಾವಾಚಕ, ಕ್ರಿಯಾ ವಿಶೇಷಣ, ಗುಣವಾಚಕ ಅಂತ ಇದೆ. ಸೊ ನಿಮ್ಮ ಪ್ರಕಾರ ಯಾವ್ದಿರ್ಬೋದು ಆನ್ಸರ್ ಅನ್ನೋದನ್ನ ಗೆಸ್ ಮಾಡಿ. ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 4 ಗುಣವಾಚಕ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ದೊಡ್ಡದಾದ ಅನ್ನುವಂತಹ ಒಂದು ಪದ ಏನಿದೆ ಅಲ್ಲ, ಮನೆ ಅನ್ನುವಂತಹ ಒಂದು ನಾಮಪದದ ಗುಣವನ್ನು ವಿವರಿಸುತ್ತದೆ ಅಂತ. ಅಂದರೆ ಇಲ್ಲಿ ದೊಡ್ಡದಾದ ಬದಲಿಗೆ ಚಿಕ್ಕದಾದ ಮನೆ, ಸುಂದರವಾದ ಮನೆ, ಚೊಕ್ಕವಾದ ಮನೆ, ಸೊ ಈ ಥರ ಯಾವುದೇ ಒಂದು ಪದ ಇದ್ದಿದ್ರೂ ಕೂಡ ಅದನ್ನು ನಾವು ಗುಣವಾಚಕ ಅಂತ ಹೇಳಿ ಕರಿತಾ ಇದ್ವಿ. ಬಿಕಾಸ್ ಮನೆ ಅನ್ನೋದು ಒಂದು ನಾಮಪದ. ಸೊ ಈ ಒಂದು ಮನೆಯ ಒಂದು ಗುಣವನ್ನು ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಮನೆ ಹೇಗಿದೆ, ಬಹಳ ದೊಡ್ಡದಾಗಿದೆ. ಸೊ ದೊಡ್ಡದಾಗಿ ಅನ್ನುವಂಥದ್ದು ಗುಣವಾಚಕ ಆಗಿರೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆಯ್ಕೆ 4 ಗುಣವಾಚಕ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಕನ್ನಡ ವ್ಯಾಕರಣದಲ್ಲಿ ಪ್ರಸ್ವ ಸ್ವರಗಳು ಎಷ್ಟು ಮಾತ್ರೆಗಳ ಅದು ಹ್ರಸ್ವ ಆಗಬೇಕದು ಪ್ರಸ್ವ ಅಂತ ಇದೆ. ಕನ್ನಡ ವ್ಯಾಕರಣದಲ್ಲಿ ಹ್ರಸ್ವ ಸ್ವರಗಳು ಎಷ್ಟು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆಯ್ಕೆಗಳು ಅರ್ಧ ಮಾತ್ರೆ, 1 ಮಾತ್ರೆ, 2 ಮಾತ್ರೆ, 3 ಮಾತ್ರೆ ಅಂತ ಇದೆ. ಹಾಗಾದರೆ ಕನ್ನಡ ವ್ಯಾಕರಣದಲ್ಲಿರುವಂತಹ ಹ್ರಸ್ವ ಸ್ವರಗಳು ಯಾವ್ಯಾವುದು? ಅ, ಇ, ಉ, ರು, ಎ ಮತ್ತು ಓ ಅಲ್ವಾ ಹ್ರಸ್ವ ಸ್ವರ. ದೀರ್ಘ ಸ್ವರ ಯಾವ್ದು ಬರುತ್ತೆ? ಅ, ಇ, ಉ, ಎ, ಓ ಅನ್ನೋದು ಹ್ರಸ್ವ ಸ್ವರ, ದೀರ್ಘ ಸ್ವರ. ಇಲ್ಲಿ ಹ್ರಸ್ವ ಸ್ವರ 1 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡೋವಂಥದ್ದು. ಸೊ ದೀರ್ಘ ಸ್ವರಗಳು 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ 1 ಮಾತ್ರೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕನ್ನಡದಲ್ಲಿ ಹ್ರಸ್ವ ಸ್ವರಗಳಿರೋವಂಥದ್ದು ಅ, ಇ, ಉ, ರು, ಎ, ಓ. ಸೊ ಇದು ಯಾವಾಗಲೂ ಕೂಡ 1 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡೋವಂಥದ್ದು. ದೀರ್ಘ ಸ್ವರಗಳು ಯಾವಾಗಲೂ ಕೂಡ 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡೋವಂಥದ್ದು. ಮುಂದಿನ ಒಂದು ಪ್ರಶ್ನೆ, ಮಹಾನ್ ಎಂಬ ಪದಕ್ಕೆ ಸರಿಯಾದ ಅಚ್ಚಗನ್ನಡ ರೂಪ ಯಾವುದು ಅಂತ ಸ್ವರೂಪ ಯಾವುದು ಅಂತ ಕೇಳಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು? ಹಾಗಾದರೆ ಆಯ್ಕೆ ನೋಡಿ, ಇಲ್ಲಿ ದೊಡ್ಡ, ಹಿರಿ, ಪೆರ್ ಎಲ್ಲ ಉತ್ತರಗಳು ಸರಿ ಅಂತ ಪ್ರಶ್ನೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಹಾನ್ ಅನ್ನುವಂತಹ ಪದಕ್ಕೆ ಸರಿಯಾಗಿರುವಂತಹ ಅಚ್ಚಗನ್ನಡ ಸ್ವರೂಪ ಯಾವುದಿರ್ಬೋದು? ಆಯ್ಕೆ 4 ಎಲ್ಲ ಉತ್ತರಗಳು ಸರಿ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್. ಹೇಗೆ ಅನ್ನೋದನ್ನ ನೋಡೋದಾದರೆ, ಇಲ್ಲಿ ಮಹಾನ್ ಎಂಬ ಪದಕ್ಕೆ ದೊಡ್ಡ, ಹಾಗೆಯೇ ಹಿರಿ ಮತ್ತು ಪೆರ್ ಅಂತ ಹೇಳಿದ್ರೆ ಪೆರ್ಬಾಳು ಅಂತ ಹೇಳ್ತಾರಲ್ಲ, ಪೆರ್ಬಾಳು ಅಂದರೆ ದೊಡ್ಡದಾದ ಬಾಳು ಅಂತ. ಸೊ ಈ 3 ಪದಗಳು ಕೂಡ ಅಚ್ಚ ಕನ್ನಡದಲ್ಲಿ ಸಮಾನಾರ್ಥಕವಾಗಿ ಬಳಕೆಯಾಗುವಂತಹ ಒಂದು ಪದಗಳಾಗಿರುತ್ತೆ, ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ. ಹಾಗಾಗಿ ಇಲ್ಲಿ ಎಲ್ಲ ಉತ್ತರಗಳು ಕೂಡ ಸರಿ ಇರುತ್ತೆ. ಆಯಿತಾ? ಮಹಾನ್ ಅನ್ನೋದಕ್ಕೆ ಹಿರಿ ಅಥವಾ ಹಿರಿಯ, ಪೆರ್ ಅನ್ನೋದು ಪೆರ್ಬಾಳು ಅನ್ನೋದಕ್ಕೆ ಎಕ್ಸಾಂಪಲ್, ಆ್ಯಂಡ್ ಮೊದಲನೇದು ದೊಡ್ಡ, ಇದೆಲ್ಲವೂ ಕೂಡ ಮಹಾನ್ ಅನ್ನುವಂತಹ ಪದಕ್ಕೆ ಉತ್ತರ ಆಗುತ್ತೆ. ಸೊ ಹಾಗಾಗಿ 4ನೇ ಆಯ್ಕೆ ಎಲ್ಲ ಉತ್ತರಗಳು ಸರಿ ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಸಂಖ್ಯಾವಾಚಕ ಸರ್ವನಾಮ ಎಂಬುದಕ್ಕೆ ಸೂಕ್ತ ಉದಾಹರಣೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸಂಖ್ಯಾವಾಚಕ ಸರ್ವನಾಮ. ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ? ಅವನು, ಎಷ್ಟು, ಅ, ಹಾಗೆಯೇ ನಾನು ಅಂತ ಇದೆ. ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು? ಹಾಗಾದರೆ ಯಾವುದು ಸಂಖ್ಯಾವಾಚಕ ಸರ್ವನಾಮಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ತೀರಿ ನೀವು? ಎಸ್, ಆಯ್ಕೆ 2 ಎಷ್ಟು ಅನ್ನೋದನ್ನು ನಾವು ಸಂಖ್ಯಾವಾಚಕ ಸರ್ವನಾಮ ಅಂತ ಹೇಳ್ಬೋದು. ಎಷ್ಟು ಅನ್ನೋದು ಒಂದು ಸಂಖ್ಯೆಯನ್ನು ಅಥವಾ ಒಂದು ಏನು ಹೇಳ್ತಾರೆ ಪ್ರಮಾಣವನ್ನು ಸೂಚಿಸುವಂತಹ ಒಂದು ಸರ್ವನಾಮ. ಅವನು, ನಾನು, ಹಾಗೆಯೇ ನೀನು, ಇದೆಲ್ಲವೂ ಕೂಡ ಏನಾಗುತ್ತೆ? ವ್ಯಕ್ತಿವಾಚಕ ಸರ್ವನಾಮಗಳು. ಇನ್ನು ಆಯ್ಕೆ 3 ನೋಡಿ, ಇಲ್ಲಿ ಆ ಅಂತಕ್ಕಂಥದ್ದು ನಿರ್ದೇಶಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಎಷ್ಟು ಅಂತಕ್ಕಂಥದ್ದು ಏನಿದೆ ಅಲ್ಲ, ಆಯ್ಕೆ 2 ಇದನ್ನು ನಾವು ಏನು ಹೇಳ್ಬೋದು? ಸಂಖ್ಯಾವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ.
ಕಾವ್ಯ ಮಾರ್ಗದ ಪ್ರವರ್ತಕರಾಗಿ ಕೇಶಿರಾಜನು ತನ್ನ ಶಬ್ದಮಣಿ ದರ್ಪಣದಲ್ಲಿ ಯಾವ ಕಾವ್ಯ ಲಕ್ಷಣಗಳನ್ನು ಪ್ರತಿಪಾದಿಸುತ್ತಾನೆ ಅಂತ ಪ್ರಶ್ನೆ. ಸೊ ಇಲ್ಲಿ ಕೇಶಿರಾಜ ಬರೆದಿರುವಂತಹ ಒಂದು ಶಬ್ದಮಣಿ ದರ್ಪಣ ಏನಿದೆ ಅಲ್ಲ, ಇಲ್ಲಿ ಕಾವ್ಯ ಲಕ್ಷಣಗಳನ್ನು ಯಾವ ಕಾವ್ಯ ಲಕ್ಷಣಗಳನ್ನು ಅವನು ಪ್ರತಿಪಾದನೆ ಮಾಡ್ತಾನೆ ಅಂತ ಪ್ರಶ್ನೆ. ಸೊ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆಯ್ಕೆ 1 2 3 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಎರಡನೇ ಆಯ್ಕೆ ನೋಡಿ, ದೇಸಿ ಮತ್ತು ಮಾರ್ಗಗಳ ಸಮನ್ವಯ ಅನ್ನೋದು. ಸೊ ಕಾವ್ಯ ಮಾರ್ಗದ ಪ್ರವರ್ತಕನಾಗಿ ಕೇಶಿರಾಜ ಅವರು ಬರೆದಿರುವಂತಹ ಒಂದು ಶಬ್ದಮಣಿ ದರ್ಪಣದಲ್ಲಿ ದೇಸಿ ಅಂದರೆ ಸ್ಥಳೀಯ ಮತ್ತು ಮಾರ್ಗ ಅಂತ ಹೇಳಿದರೆ ಸಂಸ್ಕೃತ ಆಧಾರಿತ ಕಾವ್ಯ ಲಕ್ಷಣಗಳ ಒಂದು ಸಮನ್ವಯವನ್ನು ಪ್ರತಿಪಾದನೆ ಮಾಡ್ತಾರೆ. ಇದು ಕನ್ನಡ ಕಾವ್ಯದ ವೈಶಿಷ್ಟ್ಯವನ್ನು ಎತ್ತಿ ತೋರಿಸುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪಂಚಮಿ ವಿಭಕ್ತಿ ಪ್ರತ್ಯಯವು ಯಾವ ಅರ್ಥದಲ್ಲಿ ಬಳಕೆಯಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕರ್ತೃ ಕರ್ಮ ಅಪಾದಾನ ಅಧಿಕರಣ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಪಂಚಮಿ ವಿಭಕ್ತಿ ಪ್ರತ್ಯಯ ಏನಿದೆ ಅದರ ಒಂದು ವಿಭಕ್ತಿ ಪ್ರತ್ಯಯ ಏನು, ಇಂದ ಅಲ್ವಾ. ಸೊ ಇಂದ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯ ಇಂದ ಆಗಿದ್ದು ಇದು ಅಪದಾನ ಅಂದರೆ ಒಂದು ವಸ್ತುವಿನಿಂದ ಇನ್ನೊಂದನ್ನು ಬೇರ್ಪಡಿಸುವುದು, ಮರದಿಂದ ಹಣ್ಣು ಬಿತ್ತು. ಸೊ ಇಂದ ಅನ್ನೋದು. ಹಾಗಾಗಿ ಆಯ್ಕೆ 3 ಏನಿದೆ ಅಪದಾನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದವು ಯಾವುದಕ್ಕೆ ಅನುಗುಣವಾಗಿ ಬದಲಾಗುತ್ತದೆ ಅಂತ ಕೇಳಿದ್ದಾರೆ. ಕ್ರಿಯಾಪದ ಯಾವುದಕ್ಕೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ ಅನ್ನೋದು ಪ್ರಶ್ನೆ. ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕರ್ತೃಪದದ ಲಿಂಗ ವಚನ ಪುರುಷ, ಕರ್ಮಪದದ ಲಿಂಗ ವಚನ, ಕಾಲಸೂಚಕ ಪದ, ಸಹಾಯಕ ಕ್ರಿಯಾಪದ ಅಂತ. ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 2 ಕರ್ಮಪದ ಲಿಂಗ ವಚನ ಅನ್ನೋದು. ಸೊ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದ ಏನಿದೆ ಕರ್ಮಪದದ ಲಿಂಗ ಮತ್ತು ವಚನಗಳಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಕರ್ಮಪದನೇ ಇಂಪಾರ್ಟೆಂಟ್ ಆಗಿರುತ್ತೆ, ಅಂದರೆ ಪ್ರಧಾನವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ಅನ್ನೋದು. ಸೊ ಹಾಗಾಗಿ ಆಯ್ಕೆ 2 ಕರ್ಮಪದದ ಲಿಂಗ ಮತ್ತು ವಚನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ 9ನೇ ಪ್ರಶ್ನೆ ನೋಡಿ, ಇಲ್ಲಿ ವೃತ್ತ ಛಂದಸ್ಸಿನ ಪ್ರಮುಖ ಲಕ್ಷಣ ಏನು ಅಂತ ಕೇಳಿದ್ದಾರೆ. ವೃತ್ತ ಛಂದಸ್ಸಿನ ಒಂದು ಲಕ್ಷಣ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿದ್ರೆ ಅನ್ನೋದು. ಆಯ್ಕೆಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಇದು ಮಾತ್ರೆಗಳನ್ನು ಆಧರಿಸಿದೆ, ಇದು ಅಕ್ಷರಗಳ ಸಂಖ್ಯೆ ಮತ್ತು ಅವುಗಳ ಗುರು ಲಘು ವಿನ್ಯಾಸವನ್ನು ಆಧರಿಸಿದೆ, ಇದು ಪ್ರಾಸವನ್ನು ಕಡ್ಡಾಯವಾಗಿ ಹೊಂದಿರೋದಿಲ್ಲ, ಇದು ಕೇವಲ 4 ಪಾದಗಳನ್ನು ಹೊಂದಿರುತ್ತದೆ ಅಂತ 4 ಆಯ್ಕೆಗಳಿದೆ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಯ್ಕೆ 2 ನೋಡಿ, ಇಲ್ಲಿ ಇದು ಅಕ್ಷರಗಳ ಸಂಖ್ಯೆ ಮತ್ತು ಅವುಗಳ ಗುರು ಲಘು ವಿನ್ಯಾಸವನ್ನು ಆಧರಿಸಿದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ಇದು ವೃತ್ತ ಛಂದಸ್ಸಿನ ಒಂದು ಪ್ರಮುಖ ಲಕ್ಷಣ ಆಗಿರುವಂಥದ್ದು. ಸೊ ಇಲ್ಲಿ ದೀರ್ಘ ಮತ್ತು ಹ್ರಸ್ವ ಗುರು ಲಘು ಅಂದರೆ ದೀರ್ಘ ಮತ್ತು ಹ್ರಸ್ವ ವಿನ್ಯಾಸವನ್ನು ಕಟ್ಟುನಿಟ್ಟಾಗಿ ಆಧರಿಸಿರುವಂಥದ್ದು. ಇದು ಸಂಸ್ಕೃತ ಛಂದಸ್ಸಿನ ಪ್ರಭಾವದಿಂದ ಬಂದಿರುವಂಥದ್ದು. ಹಾಗಾಗಿ ಆಯ್ಕೆ 2 ಅಕ್ಷರಗಳ ಸಂಖ್ಯೆ ಮತ್ತು ಅವುಗಳ ಒಂದು ಗುರು ಲಘು ವಿನ್ಯಾಸವನ್ನು ಆಧರಿಸಿರುವಂಥದ್ದು ವೃತ್ತ ಛಂದಸ್ಸಿನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಲಕ್ಷಣ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ದಿಕ್ಸಂಧಿ ಅಂದರೆ ಏನು ಅಂತ ಕೇಳಿದ್ದಾರೆ. ಏನು ದಿಕ್ಸಂಧಿ ಅಂತ ಹೇಳಿದ್ರೆ ಆಯ್ಕೆಗಳನ್ನ ನೋಡೋಣ. 2 ದಿಕ್ಕುಗಳ ಹೆಸರಿನ ಸಂಧಿ, ಪದಗಳ ನಡುವಿನ ಧ್ವನಿ ಬದಲಾವಣೆ ಇಲ್ಲದೆ ಇರುವುದು, 2 ಪದಗಳ ಆದಿ ಅಂತ್ಯ ವರ್ಣಗಳ ಸಂಧಿಕ್ರಿಯೆ, ವರ್ಗೀಯ ವ್ಯಂಜನಗಳಿಗೆ 3ನೇ ಅಕ್ಷರ ಆದೇಶವಾಗಿ ಬರುವುದು ಅಂತ ಇದೆ. ಏನಿರ್ಬೋದು ಹಾಗಾದರೆ ದಿಕ್ಸಂಧಿ ಅಂತ ಹೇಳಿದ್ರೆ ಆಯ್ಕೆ 4 ವರ್ಗೀಯ ವ್ಯಂಜನಗಳಿಗೆ 3ನೇ ಅಕ್ಷರ ಆದೇಶವಾಗಿ ಬರೋದು ಅಂತ ಹೇಳ್ತೀವಿ. ಸೊ ಇಲ್ಲಿ ದಿಕ್ಸಂಧಿ ಅಂತಂದರೆ 4ನೇ ಆಯ್ಕೆ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ದಿಕ್ಸಂಧಿ ಅನ್ನೋದು ಒಂದು ವ್ಯಂಜನ ಸಂಧಿಯ ಒಂದು ವಿಧ ಆಗಿರುತ್ತೆ. ಸೊ ಪೂರ್ವ ಪದದ ಕೊನೆಯಲ್ಲಿ ಇರುವಂತಹ ಒಂದು ವರ್ಗೀಯ ವ್ಯಂಜನಗಳಿಗೆ ವರ್ಗದ 3ನೇ ಅಕ್ಷರ ಆದೇಶವಾಗಿ ಬರುವಂಥದ್ದು. ಫಾರ್ ಎಕ್ಸಾಂಪಲ್, ವಾಗೀಶ ಅಂತ ಒಂದು ಪದ ಇದೆ ಅಂತ ಅಂದ್ಕೊಳ್ಳಿ, ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ, ನಾನು ಬರಿತಾ ಇರೋದು ವಾಗೀಶ. ಸೊ ಇಲ್ಲಿ ಏನಾಗುತ್ತೆ,
ಏನಾಗುತ್ತೆ ವಾಕ್ ಪ್ಲಸ್ ಈಶಾ. ಸೊ ಕಗೆ ಏನಾಗುತ್ತೆ ಗ ಆದೇಶವಾಗಿ ಬರುತ್ತಲ್ವಾ. ಸೊ ಹಾಗಾಗಿ ಇದನ್ನು ನಾವು ದಿಕ್ಸಂಧಿ ಅಂತ ಹೇಳಿ ಕರಿತೀವಿ. ಅಂದರೆ ವರ್ಗೀಯ ವ್ಯಂಜನಗಳಿಗೆ ಮೂರನೇ ಅಕ್ಷರ ಆದೇಶವಾಗಿ ಬರೋ ಅಂಥದ್ದು ಅಂತ ಹೇಳ್ಬಿಟ್ಟು. ಸೊ ಮೂರನೇ ಅಕ್ಷರ ಗ ಅಂತಂದರೆ ಇವಾಗ ನೋಡಿ ಕ ಖ ಗ ಇದು ಮೂರನೇ ಅಕ್ಷರ ಅಲ್ವಾ. ಚ ಚ ಜ ಟ ಟ ಡ. ಸೊ ವ್ಯಂಜನಗಳಲ್ಲಿ ಮೂರನೇ ಅಕ್ಷರ ಯಾವಾಗಲೂ ಕೂಡ ಆದೇಶವಾಗಿ ಬರುತ್ತೆ. ಹಾಗಾಗಿ 4ನೇ ಆಯ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ತ್ರಿಪದಿ ಛಂದಸ್ಸಿನ ಪ್ರತಿ ಪಾದದಲ್ಲಿ ಸಾಮಾನ್ಯವಾಗಿ ಎಷ್ಟು ಗಣಗಳಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ 2, 3, 4, 5 ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ? ಎಸ್, ಆಯ್ಕೆ 2, 3 ಅನ್ನೋದು ಆನ್ಸರ್ ಆಗುತ್ತೆ. ಅಂದರೆ ತ್ರಿಪದಿ ಛಂದಸ್ಸಿನ ಪ್ರತಿ ಪಾದದಲ್ಲಿ ಕೂಡ ಸಾಮಾನ್ಯವಾಗಿ 3 ಗಣಗಳು ಇರೋವಂಥದ್ದು. ಇದು ಕನ್ನಡದ ಒಂದು ದೇಸಿ ಛಂದಸ್ಸಿನ ಪ್ರಮುಖ ಪ್ರಕಾರ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಆಯ್ಕೆ 2, 3 ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಅನುಮಾನ ಅಲಂಕಾರದಲ್ಲಿ ಯಾವ ರೀತಿಯ ತಾರ್ಕಿಕ ಸಂಬಂಧ ಇರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅನುಮಾನ ಅಲಂಕಾರದಲ್ಲಿ ಯಾವ ರೀತಿಯಾದಂತಹ ಒಂದು ಸಂಬಂಧ ಇರುತ್ತೆ ಅಂತ ಆಯ್ಕೆಗಳನ್ನ ನೋಡಿ. ಉಪಮೇಯ ಮತ್ತು ಉಪಮಾನಗಳ ನೇರ ಹೋಲಿಕೆ, ಒಂದು ವಿಷಯವನ್ನು ಇನ್ನೊಂದಕ್ಕೆ ಆರೋಪಿಸುವುದು, ಕಾರಣವನ್ನು ಕಂಡು ಫಲಿತಾಂಶದ ಕುರಿತು ಊಹೆ ಮಾಡೋದು, ಹಾಗೆ 4ನೇದು 2 ವಿರೋಧಾಭಾಸಗಳ ಒಟ್ಟಾರೆ ನಿರೂಪಣೆ ಅಂತ ಇದೆ. ಸೊ ಏನಿರ್ಬೋದು ಹಾಗಾದರೆ ಆನ್ಸರು? ಎಸ್, ಆಯ್ಕೆ 3 ಕಾರಣವನ್ನು ಕಂಡು ಫಲಿತಾಂಶದ ಕುರಿತು ಊಹೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಹಾಗಾಗಿ ಆಯ್ಕೆ 3 ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ 13ನೇ ಪ್ರಶ್ನೆ ನೋಡಿ. ಭಾವ ಸಮಾಸದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳ ನಡುವೆ ಯಾವ ಸಂಬಂಧವಿರುತ್ತದೆ? ಭಾವ ಸಮಾಸದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳ ನಡುವೆ ಯಾವ ರೀತಿಯಾದಂತಹ ಒಂದು ಸಂಬಂಧ ಇರುತ್ತೆ ಅಂತ ಪ್ರಶ್ನೆ ನೋಡಿ. ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಆಯ್ಕೆ 3 ಒಂದು ಪದ ಇನ್ನೊಂದರ ಭಾವವನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಭಾವ ಸಮಾಸದಲ್ಲಿ ಒಂದು ಪದ ಏನಿದೆ ಇನ್ನೊಂದರ ಭಾವವನ್ನು ಅಥವಾ ಸ್ಥಿತಿಯನ್ನು ಅಥವಾ ಸ್ವರೂಪವನ್ನು ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಒಂದು ಪದ ಇನ್ನೊಂದರ ಭಾವವನ್ನು ಸೂಚಿಸುತ್ತದೆ ಅನ್ನೋದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವ ಅರ್ಥದಲ್ಲಿ ಬಳಕೆಯಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಗೊತ್ತಿದ್ರೆ ಈ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ಬಹಳ ಈಸಿ. ಅದಕ್ಕೆ ನಾನು ಕೆಲವೊಂದು ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ, ವಿಭಕ್ತಿ ಪ್ರತ್ಯಯಗಳು ತುಂಬ ಇಂಪಾರ್ಟೆಂಟು, ಕಾರಕಾರ್ಥಗಳು ತುಂಬ ಇಂಪಾರ್ಟೆಂಟು. ಅದು ಒಂದು ಟೇಬಲ್ ನೀವು ಕಲ್ತ್ಕೊಂಡ್ಬಿಟ್ರೆ ತಿರುಗಿಸಿ ಮುರುಗಿಸಿ ಹೇಗೆ ಪ್ರಶ್ನೆ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬಹುದು ಅಂತ. ಫೈನ್, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ತಾ ಹೋಗೋಣ. ಆಯ್ಕೆಗಳು ನೋಡಿ ಈ ರೀತಿ ಇದೆ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವ ಅರ್ಥದಲ್ಲಿ ಬಳಕೆಯಾಗುತ್ತೆ ಅನ್ನೋದು: ಕ್ರಿಯೆಯ ಅರ್ಥ, ಕ್ರಿಯೆ ನಡೆಯುವ ಸ್ಥಳ ಅಥವಾ ಕಾಲ, ಕ್ರಿಯೆಯ ಸಾಧನ, ಕ್ರಿಯೆಯ ಫಲ ಅಂತ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಆನ್ಸರ್ ಏನು? ಆಪ್ಷನ್ 2 ಕ್ರಿಯೆ ನಡೆಯುವ ಸ್ಥಳ ಅಥವಾ ಕಾಲ ಅನ್ನೋದು. ಸೊ ಇದು ಮನೆಯಲ್ಲಿ ಇದ್ದಾನೆ, ರಾತ್ರಿಯಲ್ಲಿ ಬಂದನು ಅಂತ. ಸೊ ಮನೆಯಲ್ಲಿ ಇದ್ದಾನೆ. ಸೊ ಅಲ್ಲಿ ಏನಾಗ್ತಾ ಇದೆ, ಏನು ಕ್ರಿಯೆ ನಡೀತಕ್ಕಂತಹ ಒಂದು ಸ್ಥಳವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಎಲ್ಲಿ ಇದ್ದಾನೆ? ಮನೆಯಲ್ಲಿ ಇದ್ದಾನೆ. ರಾತ್ರಿಯಲ್ಲಿ ಬಂದನು, ಯಾವಾಗ? ರಾತ್ರಿ. ಸೊ ಅಲ್ಲಿ ಒಂದು ಕಾಲವನ್ನು ಇಂಡಿಕೇಟ್ ಮಾಡ್ತಿದೆ. ಸೊ ಹಾಗಾಗಿ ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವ ಅರ್ಥದಲ್ಲಿ ಬಳಕೆ ಆಗುತ್ತೆ? ಕ್ರಿಯೆ ನಡೀತಕ್ಕಂತಹ ಒಂದು ಸ್ಥಳ ಮತ್ತು ಕಾಲ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ 15ನೇ ಪ್ರಶ್ನೆ. ಧಾತು ಎಂದರೆ ಕನ್ನಡ ವ್ಯಾಕರಣದಲ್ಲಿ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಏನು ಧಾತು ಅಂತಂದರೆ ಅಂತ. ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ನಾಮಪದದ ಮೂಲರೂಪ, ಕ್ರಿಯಾಪದದ ಮೂಲರೂಪ, ವಿಶೇಷಣ ಮೂಲರೂಪ, ಸರ್ವನಾಮದ ಮೂಲರೂಪ ಅಂತ ಇದೆ. ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ? ಎಸ್, ಆಪ್ಷನ್ 2 ನೋಡಿ, ಕ್ರಿಯಾಪದದ ಮೂಲರೂಪ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಧಾತು ಅಂತಂದರೆ ಕನ್ನಡ ವ್ಯಾಕರಣದಲ್ಲಿ ಕ್ರಿಯಾಪದದ ಮೂಲರೂಪ ಅಂತ ಹೇಳ್ತಾರೆ. ಇದು ಕ್ರಿಯಾಪದದ ಬೇರೆ ಬೇರೆ ರೂಪಗಳನ್ನು ರಚಿಸೋದಕ್ಕೆ ಇದು ಆಧಾರವಾಗಿ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ಮಾಡು, ಹೋಗು, ಬರೆ, ಕೂರು. ಸೊ ಇದೆಲ್ಲವೂ ಏನಾಗುತ್ತೆ ಅಂದರೆ ಕ್ರಿಯಾಪದದ ಮೂಲ ರೂಪ ಆಗುವಂಥದ್ದು. ಹಾಗಾಗಿ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.